ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಬೆಂಗಳೂರಿನ ಹೃದಯ ಭಾಗವಾದಂತಹ ಮಲ್ಲೇಶ್ವರಂನ 8ನೇ ರಸ್ತೆಯಲ್ಲಿದ್ದೀವಿ. ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ಬೆಂಗಳೂರಿನ ಹೆಸರಾಂತ ದೇವಸ್ಥಾನ. ಈ ದೇವಸ್ಥಾನದಲ್ಲಿ 365 ದಿನ ಕೂಡ ವಿಶೇಷವಾದಂತಹ ಪೂಜೆ ನಡೆಯುತ್ತೆ. ಆದರೆ ಇವತ್ತು ಅಮ್ಮನವರು ಅಗ್ನಿಗೆ ಪ್ರವೇಶ ಮಾಡಿ ವಿಶ್ವ ದರ್ಶನ ನೀಡಿದಂತಹ ಮಹತ್ವವಾದಂತಹ ದಿನ. ಈ ದಿನ ದೇವಸ್ಥಾನದಲ್ಲಿ ಪೂರ್ಣಾಹುತಿಯನ್ನ ನೀಡಲಾಗತ್ತೆ. ಹಾಗಾದ್ರೆ ಈ ಪೂರ್ಣಾಹುತಿ ನೀಡೋದ್ರ ಉದ್ದೇಶ ಏನು? ವಾಸವಿ ಕನ್ಯಕಾ ಪರಮೇಶ್ವರಿ ಆರ್ಯ ವೈಶ್ಯ ಸಮಾಜದ ಆರಾಧ್ಯ ದೈವವಾಗಿದ್ದು ಹೇಗೆ? ಈ ವಿಶೇಷವಾದಂತಹ ದಿನದಲ್ಲಿ ದೇವಿಗೆ ಯಾವ್ಯಾವ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತೆ, ಹಾಗೆ ಯಾವ ರೀತಿಯಾದಂತಹ ಅಲಂಕಾರಗಳು ನಡೆಯುತ್ತೆ, ದೇವಸ್ಥಾನದ ಹಿನ್ನೆಲೆ ಏನು? ಈ ಎಲ್ಲ ವಿಶೇಷವಾದಂತಹ ಮಾಹಿತಿಯನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತೀವಿ. ದೇವಸ್ಥಾನದ ಒಳಗೆ ಬರ್ತಾ ಇದ್ದಂತೆ ವಿಶಾಲವಾದ ಪ್ರಾಂಗಣ ಸಿಗತ್ತೆ. ಅಲ್ಲೇ ನಾವು ಗಣೇಶನು ವಿರಾಜಮಾನನಾಗಿರೋದನ್ನ ಕಾಣಬಹುದು. ಹಾಗೆ ಒಳಗಡೆ ಅಂದ್ರೆ ಕನ್ಯಕಾ ಪರಮೇಶ್ವರಿ ಗರ್ಭಗುಡಿ ಹತ್ರ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಅಕ್ಕಪಕ್ಕದಲ್ಲಿ ಲಕ್ಷ್ಮಿ ಮತ್ತು ಸರಸ್ವತಿಯ ವಿಗ್ರಹಗಳು ಅಥವಾ ಫೋಟೋ ಫ್ರೇಮ್ಗಳನ್ನ ನೋಡಬಹುದು. ಹಾಗೆ ಬೆಳ್ಳಿಯ ದ್ವಾರಗಳು ತುಂಬಾ ಸುಂದರವಾಗಿ ಅಲಂಕೃತವಾಗಿ ಕಂಗೊಳಿಸೋದನ್ನು ಕಾಣಬಹುದು. ಇನ್ನು ಕನ್ಯಕಾ ಪರಮೇಶ್ವರಿ ಮೊದಲೇ ಅಲಂಕಾರ ಪ್ರಿಯೆ, ಹೀಗಾಗಿ ಕನ್ಯಕಾ ಪರಮೇಶ್ವರಿಯನ್ನ ಕಣ್ತುಂಬಿಕೊಳ್ಳೋದೇ ಒಂದು ಸೌಭಾಗ್ಯ ಅಂತ ನಾವು ದೇವಿಯನ್ನ ನೋಡಿದ್ರೇನೆ ಹೇಳಬಹುದು. ಕನ್ಯಕಾ ಪರಮೇಶ್ವರಿ ಅಮ್ಮನವರು ಗರ್ಭಗುಡಿಯಲ್ಲಿ ವಿರಾಜಮಾನರಾಗಿರೋದನ್ನ ನೋಡ್ತಾ ಇದ್ರೆ, ಆಕೆಯ ತೇಜಸ್ಸನ್ನ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲೋದಿಲ್ಲ. ಅದರಲ್ಲೂ ಮಂಗಳವಾರ ಶುಕ್ರವಾರ ಬಂತು ಅಂತಂದ್ರೆ ಭಕ್ತರಿಂದ ದೇವಸ್ಥಾನ ತುಂಬಿ ತುಳುಕತ್ತೆ. ದಸರಾ ಸಮಯದಲ್ಲಿ ನವಶಕ್ತಿ ರೂಪದಲ್ಲಿ 9 ದಿನ ನವನವೀನ ರೂಪದಲ್ಲಿ ಅಮ್ಮನವರು ಕಂಗೊಳಿಸ್ತಾ ಇರ್ತಾರೆ. ಹಣ್ಣು ಅಭಿಷೇಕ, ಪಂಚಾಮೃತ ಅಭಿಷೇಕ ನೋಡೋಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡಿತಾರೆ. ಹಾಗೆ ಸೀರೆ, ಬ್ಲೌಸ್ ತಮ್ಮ ಶಕ್ತಿಗೆ ಅನುಸಾರವಾಗಿ ದೇವಿಗೆ ಸಮರ್ಪಿಸ್ತಾ ಇರ್ತಾರೆ. ಈ ಮೂಲಕ ದೇವಿ ಎಲ್ಲರ ಅನುಗ್ರಹಕ್ಕೆ ಪಾತ್ರರಾಗ್ತಾಳೆ. ನಮ್ಮ ಆರ್ಯಕುಲ ಮಣಿದ್ವೀಪ ವಾಸವಿ, ಪೆನಗೊಂಡಪುರವಾಸಿ ವಾಸವಿ, ನಮ್ಮ ಕುಲಮಾತೆ ದುಷ್ಟ ಶಿಕ್ಷಕಿ ಶಿಷ್ಟರಕ್ಷಕಿ, ಅಹಿಂಸಾ ತತ್ವವನ್ನು ತಡೆಗಟ್ಟಲು ಜಗದ್ರಕ್ಷಕಿ, ನಮ್ಮ ಆರ್ಯಕುಲ ಉದ್ಧಾರಕ್ಕಾಗಿ ಜಗತ್ತಿಗೆ ಅಗ್ನಿ ಪ್ರವೇಶ ಆರ್ಯಕುಲ ಉದ್ಧಾರ ಮಾಡೋದಕ್ಕೋಸ್ಕರ ಅಗ್ನಿ ಪ್ರವೇಶ ಮಾಡಿ ಜಗತ್ತಿಗೆ ವಿಶ್ವರೂಪ ದರ್ಶನವನ್ನು ತೋರಿಸಿದ್ದಾರೆ. ನನ್ನ ಹೆಸರು ವಾಸವಿ ಭರತ್ ಅಂತ.
ನಾನು ಇಲ್ಲಿ ವಾಸವಿ ಲಲಿತಕಲಾ ಶಾಲೆ ಟ್ರೆಷರರ್ ಆಗಿದ್ದೀನಿ. ಈ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರ ನಡೆಯುತ್ತೆ. ನೀವು ಭಕ್ತಾದಿಯಾಗಿ ಇಲ್ಲಿ ಬರ್ತಾ ಇರ್ತೀರಾ ದೇವಸ್ಥಾನಕ್ಕೆ, ಏನ್ ಅನ್ಸುತ್ತೆ ಮೇಡಮ್? ಈ ವಿಶೇಷವಾದ ದಿನದ ಬಗ್ಗೆ ಏನ್ ಹೇಳ್ತೀರಾ? ನಾವು ಯಾವ್ಯಾವ ಪೂಜೆ ಅಂತ ಲಿಸ್ಟ್ ಮಾಡಿಕೊಂಡು ಖಂಡಿತ ಎಲ್ಲದಕ್ಕೂ ಬರ್ತೀವಿ. ನಮ್ಮ ದೇವಸ್ಥಾನದಲ್ಲೂ ತುಂಬ ನಡೆಯುತ್ತೆ. ಆಮೇಲೆ ಗೀತಾ ಸಂಘ ನಮ್ಮ ಪೂರ್ವಜ ಇದು ನಮ್ಮ ತಾತ ಅವರೆಲ್ಲ ಅವ್ರ ಜನ್ರೇಷನ್ ಅವರೆಲ್ಲ ಸೇರಿ ಗೀತಾ ಸಂಘ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ನಡೆಯುತ್ತೆ. ಭಗವದ್ಗೀತೆನ ನಾವು ವರ್ಷದಲ್ಲಿ 2 ಸಾರಿ ಪೂರ್ತಿ ಪಾರಾಯಣ ಮಾಡ್ತೀವಿ. ಇಲ್ಲಿ ವಿಶೇಷ ಏನಂದರೆ ಗೀತಾ ಸಂಘದಲ್ಲಿ ಭಗವದ್ಗೀತಾ ಹೋಮ ನಡೆಸ್ತಾರೆ. ಅದರಲ್ಲಿ 700 ಶ್ಲೋಕದಲ್ಲಿ ಸ್ವಲ್ಪ ಆಯ್ದ ಶ್ಲೋಕಗಳನ್ನೆಲ್ಲ ಹೇಳಿ ಇದು ಹೋಮ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. వాసవి అందం ఆ కన్నికే అందం, వాసవి అందం ఆ కన్నికే అందం, వైభోగದ ಅರವೈಶ್ವರ ಕುಲದೇವಿ ನೀರಾದೆ, ಆ ವೈಭೋಗದ ಅರವೈಶ್ವರ ಕುಲದೇವಿ ನೀರಾದೆ, వాసవి అందం ఆ కన్నికే అందం, ಮುತ್ತು ರತ್ನ ಪಚ್ಚೆ ಹವಳ ಹಾರವ ಧರಿಸಿದ ಓ ಮಾತೆ, ಓ ಮಾತೆ, ವಜ್ರಾಂಗಿಯ ನಿಲುವಂಗಿ ಧರಿಸಿದ ನಲಿದಾಡೋ ಶ್ರೀಮಾತೆ, ಶ್ರೀಮಾತೆ, ವಾಸವಿ అందం ಆ ಕನ್ನಿಕೆ అందం. ಎಸ್ ಎನ್ ರಂಗನಾಥ್, ಭದ್ರಾವತಿ ನಿಕಟಪೂರ್ವ ಅಧ್ಯಕ್ಷರು, ಆರ್ಯವೈಶ್ಯ ಮಂಡಳಿ ಭದ್ರಾವತಿ. ಈ ದಿನ ತಾಯಿ ಕನ್ನಿಕಾ ಪರಮೇಶ್ವರಿಯ ಅಗ್ನಿ ಪ್ರವೇಶದ ದಿನ. ಅರ್ಥ ಏನು ಅಂದರೆ, ಕನ್ನಿಕಾ ಪರಮೇಶ್ವರಿ ಅಂದರೆ ತ್ಯಾಗ ಮತ್ತು ಅಹಿಂಸಾ ಪರವಾಗಿ ಇರುವಂಥ ಎಲ್ಲ ದೇವತೆಗಳಿಗಿಂತ ನಮ್ಮ ತಾಯಿ ಕನ್ನಿಕಾ ಪರಮೇಶ್ವರಿ ಈ ಒಂದು ಕಾರಣಕ್ಕೋಸ್ಕರ ಪ್ರಸಿದ್ಧಿಯಾಗಿರೋದು. ಯಾರಿಗೂ ಹಿಂಸೆ ಕೊಡಬಾರ್ದು, ಯಾರಿಗೂ ನೋವು ಮಾಡಬಾರ್ದು, ಕೈಲಾದಷ್ಟು ದಾನ ಧರ್ಮ ಮಾಡಿ ನಮ್ಮಿಂದ 4 ಜನಕ್ಕೆ ಉಪಯೋಗ ಆಗಬೇಕೇ ವಿನಃ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದೇ ನಮ್ಮ ತಾಯಿಯ ಒಂದು ವಾಕ್ಯ. ಹಾಗಾಗಿ ಸುಮಾರು ಕರ್ನಾಟಕದಲ್ಲಿ ಒಂದು 500 ದೇವಸ್ಥಾನಗಳಲ್ಲಿ ಈ ದಿನ ಈ ಕಾರ್ಯಕ್ರಮ ನಡೆಯುತ್ತೆ. ಅಗ್ನಿ ಪ್ರವೇಶ. ದುಷ್ಟರು ನಮ್ಮನ್ನು ಯಾವತ್ತೂ ಏನು ಮಾಡೋಕ್ಕಾಗಲ್ಲ. ಬಂದಾಗ ನಮ್ಮ ಆತ್ಮರಕ್ಷಣೆಯನ್ನು ನಮ್ಮ ಹೆಣ್ಮಕ್ಳು ಅಬಲೆಯರಲ್ಲ, ಸಬಲೆಯರು. ಹಾಗಾಗಿ ಅವರು ತಮ್ಮನ್ನು ತಾವು ರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ತಮ್ಮ ಜೀವನವನ್ನೇ ನಮ್ಮ ನುಡಿ ನಡೆ ಮತ್ತು ನಮ್ಮ ಧರ್ಮಕ್ಕೋಸ್ಕರ ನಾವು ಪ್ರಾಣತ್ಯಾಗ ಮಾಡೋಕ್ಕೆ ಎನಿ ಟೈಮ್ ಸಿದ್ಧವಾಗಿರಬೇಕು ಅನ್ನೋದೇ ನಮ್ಮ ತಾಯಿಯ ಆಶೀರ್ವಾದ. ಹಾಗಾಗಿ ಈ ದಿನ ನಮಗೆ ತುಂಬ ಪವಿತ್ರದ ಆರ್ಯವೈಶ್ಯ ಜನಾಂಗಕ್ಕೆ ಇದು ತುಂಬ ಪವಿತ್ರವಾದ ದಿನ. ನನ್ನ ಹೆಸರು ತಾರಾದೇವಿ ಅಂತ, ಮಲ್ಲೇಶ್ವರಮಲ್ಲಿ ಶ್ರೀ ಪ್ರಧಾನಕ್ಷಯ ವಾಸವಿ ಮಹಿಳಾ ಮಂಡಳಿ ಪ್ರೆಸಿಡೆಂಟ್ ಆಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಮೇಡಮ್, ಇವತ್ತು ಒಂದು ಪೂಜೆ ನಡೀತು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ. ಆ ಪೂಜೆಯ ವಿಶೇಷತೆ ಏನು ಅಂತ? ಇವತ್ತು ನಮ್ಮ ಕುಲದೇವತೆ ಅಖಿಲಾಂಡ ಬ್ರಹ್ಮಾಂಡ ನಾಯಕಿಯಾದ ವಾಸವಿ ಕನ್ನಿಕಾ ಪರಮೇಶ್ವರಿಯವರು ಈ ಆರ್ಯವೈಶ್ಯ ಕುಲದಲ್ಲಿ ಹುಟ್ಟಿ ಇವತ್ತು ವಿಶ್ವರೂಪ ತೋರಿಸಿರೋ ವಿಶೇಷವಾದ ಮಹತ್ತಾದ ದಿವಸ. ಈ ವೈಶ್ಯ ಕುಲ ಬಾಂಧವರಿಗೆಲ್ಲ ಇವತ್ತು ಮಹೋತ್ಸವ ಅಂತಲೇ ಹೇಳ್ಬೋದು. ಪರ್ವದಿನಗಳಲ್ಲಿ ಇದೊಂದು ನಾವು ಮಾಘ ಮಾಸದಲ್ಲಿ ಆಚರಣೆ ಮಾಡ್ತೀವಿ. ನಮ್ಮ ಕುಲದೇವತೆ ಇವತ್ತು ವಿಶ್ವರೂಪ ತೋರಿಸಿದಾಳೆ ಅನ್ನೋದು ಒಂದು ವಿಶೇಷ. ಆದರೆ ಇವತ್ತು ಮಾಘ ಮಾಸದ ಶ್ಯಾಮಲ ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿಯಾಗಿ ನಮ್ಮ ವಾಸವಿ ಮಾತೆ ಅವತಾರ ತಾಳಿ ದುರ್ಗೆಯಾಗಿ ಇದ್ದು ವಾಸವಿಯಾಗಿ ಬಂದು ನಮಗೆಲ್ಲ ನೀತಿ ಬೋಧನೆ ಮಾಡಿ, ಧರ್ಮ ಬೋಧನೆ ಮಾಡಿ, ವಿಶ್ವರೂಪ ತೋರಿಸಿ ಅಗ್ನಿ ಪ್ರವೇಶ ಮಾಡಿ ಕೈಲಾಸಕ್ಕೆ ಸೇರಿರೋ ಮಹತ್ತಾದ ದಿನ ಇದು. ನಮ್ಮ ದೇವಿ ಪುರಾಣದಲ್ಲಿ, ಸ್ಕಾಂದ ಪುರಾಣದಲ್ಲಿ ನಮ್ಮ ದೇವಿ ಮಹಾತ್ಮೆಯಲ್ಲಿ ಎಲ್ಲದರಲ್ಲೂ ಸಿಗತ್ತೆ. ಇದಕ್ಕೆ ರೆಫರೆನ್ಸಸ್ ಎಲ್ಲ ನಾವು ನೋಡಿದಾಗ. ಸೊ ಈ ವಿಶೇಷ ದಿನ ನಮಗೆ ಅತ್ಯಂತ ಹೋಮ ಆಗತ್ತೆ, ಅಭಿಷೇಕ ಆಗತ್ತೆ, ಅನೇಕ ಜನಕ್ಕೆ ಅನ್ನದಾನ ಎಲ್ಲ ಅರೇಂಜ್ ಮಾಡಿರ್ತಾರೆ. ವಿಶೇಷ ಅಭಿಷೇಕ, ಪೂಜೆ, ಕುಂಕುಮಾರ್ಚನೆ, ಮನೆಯಲ್ಲೂ ಇವತ್ತು ವಾಸವಿಯ ಹಬ್ಬನೇ ಆಚರಣೆ ಮಾಡ್ತೀವಿ. ಆನ್ಲೈನಲ್ಲಿ ಇವತ್ತು ಬೆಳಗ್ಗೆ ಸುಮಾರು ನನಗೆ ಆಶ್ಚರ್ಯ 54 ಮೆಂಬರ್ಸ್ಗಿನ್ನ ಜಾಸ್ತಿ 9 o'clockಗೆ ಕೂತಿದ್ದಾರೆ ಪೂಜೆಗೆ ಅಂದರೆ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಅದು ಮಾಘ ಮಾಸ ವಿಶೇಷ ಅಂತ ನಾನು ಭಾವಿಸ್ತೀನಿ.
ಅಂದ್ರೆ ಇವತ್ತಿನ ಪೂಜೆ ವಿಶೇಷತೆ ಎಲ್ಲ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಇವತ್ತು ನಾವು ಆನ್ಲೈನಲ್ಲೂ ಮಾಡಿದ್ವಿ. ಬೆಳಗ್ಗೆ ಮಾಘಮಾಸ ಸೆಷನ್ ಇರುತ್ತೆ, ಅದರಲ್ಲಿ ನಾವು ಪೂಜೆ ಹೇಳ್ತೀವಿ. ಅವ್ರವ್ರ ಮನೆಯಲ್ಲಿ ಪದ್ಧತಿಯಾಗಿ ನೈವೇದ್ಯ ಅರೇಂಜ್ ಮಾಡಿಕೊಂಡು ಪಂಚಮಲ ಜೊತೆ ಮಹಾನೈವೇದ್ಯ ಅರೇಂಜ್ ಮಾಡಿ ಎಲ್ಲ ಪೂಜೆ ವ್ರತ ಥರ ಕೂತ್ಕೊಂಡು ಎಲ್ಲ ಮಾಡಿದ್ರು. ತುಂಬ ಸಂತೋಷ ಆಗುತ್ತೆ. ನೀವು ಮಹಿಳಾ ಮಂಡಳಿ ಅಧ್ಯಕ್ಷೆ, ಎಷ್ಟು ವರ್ಷದಿಂದ ಇಲ್ಲಿ ಅಂದ್ರೆ ಈ ದೇವಸ್ಥಾನದಲ್ಲಿ ಮಹಿಳಾ ಮಂಡಳಿಯಲ್ಲಿ ಇದ್ದೀರಾ ಅಂತ? ನಾನು ಸುಮಾರು ಆ್ಯಸ್ ಯೂಶುವಲ್ ನಾನು ಆವಾಗವಾಗ ಇಲ್ಲಿ ಬರ್ತಾನೆ ಇರ್ತೀನಿ. ಇಲ್ಲಿ ಪೋಸ್ಟ್ ಪ್ರೆಸಿಡೆಂಟ್ ಸೆಕ್ರೆಟರಿ ಅಂತ ಏನಿಲ್ಲ, ವಿ ಆರ್ ಒನ್ ಆಫ್ ಟೆಂಪಲ್. ಸೊ ಸರ್ವೀಸಸ್ಗೆ ಅಂದರೆ ಆವಾಗವಾಗ ಬರ್ತಾ ಇರ್ತೀನಿ. ಸುಮಾರು ನಾನು 10 yearsಯಿಂದ ಬರ್ತಾ ಇದ್ದೀನಿ. ಆನ್ಲೈನಲ್ಲಿ ನಾನು ಆಲ್ಮೋಸ್ಟ್ ಒಂದು 5 yearsಯಿಂದ ಎಲ್ಲ ಕ್ಲಾಸಸ್ಸು ಸೆಷನ್ಸು ಪೂಜೆ ಎಲ್ಲ ಮಾಡಿಸ್ತೀನಿ. ಇನ್ನು ಮಹಿಳಾ ಮಂಡಳಿ ಅಂದ ತಕ್ಷಣನೇ ಈಗ ಹಲವಾರು ಕಾರ್ಯಕ್ರಮಗಳಿರುತ್ತೆ, ಧ್ಯಾನ, ಭಜನೆ, ಅರ್ಚನೆ, ಮತ್ತೆ ಹಾಗೆ ಸಂಗೀತ ಕಾರ್ಯಕ್ರಮಗಳು, ಆ ಥರದಂಥದ್ದು ಇಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀರಾ ಮಹಿಳಾ ಮಂಡಳಿ ವತಿಯಿಂದ? ನಮ್ಮದು ಕಾರ್ಯಕ್ರಮ ಇಲ್ದಿರೋ ದಿನನೇ ಇಲ್ಲ. ವಾರ ಪೂರ್ತಿ ನಮ್ಮ ದೇವಸ್ಥಾನದಲ್ಲಿ ಕ್ಲಾಸಸ್ ನಡೀತಾನೆ ಇರುತ್ತೆ. ರುದ್ರಪಾರಾಯಣ ಮಾಡಿದ್ವಿ ಮೊನ್ನೆ. ಅರ್ಚಕರು ಅನ್ನಾಭಿಷೇಕ ತುಂಬ ಮುಖ್ಯ ವಿಶೇಷ ಅಂತ ಹೇಳಿದ್ರು. ಸೊ ಅನ್ನಾಭಿಷೇಕ ಮಾಡಿಸಿದ್ವಿ ಶಿವನ್ಗೆ. ವಿಭೂತಿ ಸಹಸ್ರನಾಮ ಮಾಡಿದ್ವಿ. ಇವತ್ತು ಕುಂಕುಮಾರ್ಚನೆ ಮಾಡಿದ್ವಿ. ಇಲ್ಲಿ ರಾಮಕೃಷ್ಣ ಭಜನೆ ನಡೆಯುತ್ತೆ. ಮತ್ತು ನಮ್ಮ ಎಲ್ಲರ ಫೇವ್ರೆಟ್ ಉಮಾ ಆಂಟಿ ಅವರಿಂದ ಕ್ಲಾಸಸ್ ಎಲ್ಲ ದಿನನಿತ್ಯ ಇದ್ದೇ ಇರುತ್ತೆ. ಇಲ್ಲಿ TTD ಸೇವೆ ನಡೆಯುತ್ತೆ. ಈವ್ನಿಂಗ್ 7 o'clockಗೆ ಪ್ರವಚನ ನಡೆಯುತ್ತೆ. ಆಲ್ ಏಜ್ ಗ್ರೂಪ್ಸ್ RSS ಪ್ರೋಗ್ರಾಮ್ಸ್ ನಡೆಯುತ್ತೆ. ಚಿಕ್ಕ ಮಕ್ಕಳಿಗೆ, ಮಿಡ್ ಏಜ್ ಅವ್ರಿಗೆ ಕ್ಲಾಸಸ್ ನಡೆಯುತ್ತೆ. ಏಜ್ ಆಗಿರೋರಿಗೆ ಪ್ರವಚನ ಎಲ್ಲ ಹಮ್ಕೊತಾರೆ ನಮ್ಮ ರವಿಶಂಕರ್ ಸರು. ಸೊ ಏನು ವಿಶೇಷ ಅನ್ನೋದೇ ವಿಶೇಷ. ನೀವು ಮಹಿಳಾ ಮಂಡಳಿ ಅಧ್ಯಕ್ಷ ಜೊತೆಗೆ ಅದನ್ನ ಸೈಡ್ಗೆ ಇಡೋಣ, ಅದರ ಜೊತೆಗೆ ಒಬ್ರು ಭಕ್ತೆಯಾಗಿ ಈ ದೇವಸ್ಥಾನದಲ್ಲಿ ಸುಮಾರು ವರ್ಷದಿಂದ ಬರ್ತಿದ್ದೀರಾ, ನಿಮ್ಮ ಸೇವೆಯನ್ನ ಸಲ್ಲಿಸ್ತಿದ್ದೀರಾ. ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಆಗುವಂಥ ಅನುಭವ ಮತ್ತೆ ಇಷ್ಟು ವರ್ಷಗಳ ಕಾಲ ನೀವು ದೇವಿ ಬಗ್ಗೆ ಏನಾದರೂ ಒಂದು ಕಥೆಗಳನ್ನು ಕೇಳಿರ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ. ನಾನು ಏನು ಹೇಳ್ತೀನಿ ಅಂದರೆ, ಪುರಾಣದಲ್ಲಿ ಹೇಳಿರೋದು ಮಾಡಿರೋದು ಎಲ್ಲ ನಮಗೆ ಬುಕ್ಸ್ ರೆಫರೆನ್ಸ್ ಸಿಗತ್ತೆ. ಇಲ್ಲಿ ನಾನು ಖಂಡಿತ ನೋಡಿರೋದು ಒಂದು ಹೇಳ್ತೀನಿ ವಿಶೇಷ. ನಮ್ಮ ಕ್ಲಾಸ್ ಅವರು, ನಮ್ಮ ಏಜ್ ಅವರೇ, ಸುಮಾರು ದಿನದಿಂದ ಅಂದರೆ ಹೆಸರೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ, ಅವರು ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಆನ್ಲೈನ್ ಬಿಸ್ನೆಸ್ ಮಾಡಿದ್ರು. ಕೊರೋನಾ ಎಫೆಕ್ಟಲ್ಲಿ ಹೆಂಗಿತ್ತು ಅಂತ ನಿಮಗೆ ಗೊತ್ತಿತ್ತು. ಕೊರೋನಾ ಆದಮೇಲೆ ಆನ್ಲೈನ್ ಬಿಸ್ನೆಸ್ ಎಲ್ಲ ಸ್ವಲ್ಪ ಕಷ್ಟ ಆಗಿತ್ತು. ಅವ್ರು ಬಂದು ಇಲ್ಲಿ ಬೆಲ್ಲದ ಅಚ್ಚು ದೀಪ ಎಲ್ಲ ಹಚ್ಚಿ ದೇವಿಗೆ ಸೇವೆ ಮಾಡಿದ್ರು. ಎಕ್ಸಾಕ್ಟ್ 48 daysಲ್ಲಿ ಒಳ್ಳೆ ರಿಸಲ್ಟ್ಸ್ ಸಿಕ್ತು. ಹಾಗೆ ಇಲ್ಲ, ಇಲ್ಲಿ ಮಕ್ಕಳಿಲ್ದಿರೋರು ಬಂದು ಇಲ್ಲಿ ಹರಕೆ ಹೊತ್ಕೊತಾರೆ. ಎವ್ರಿ ಫ್ರೈಡೇಸ್ ಬಂದು ಅರ್ಚನೆ ಮಾಡಿಸ್ತಾರೆ. ಈವ್ನಿಂಗ್ ಉಯ್ಯಾಲ್ ಸೇವೆ ಆಗುತ್ತೆ, ಅದು ತುಂಬ ವಿಶೇಷ. ಎಲ್ಲರೂ ಬಂದು ಇಲ್ಲಿ ಸೇವೆ ಸಲ್ಲಿಸ್ತಾರೆ. ವಾಸವಿ ಜಯಂತಿ ದಿನ ಬರ್ತಾರೆ. ಕನ್ನಿಕೆ ಪೂಜೆ ನಡೆಯುತ್ತೆ. ಇನ್ನೇನು ಮದುವೆ ಆಗಬೇಕು ಅನ್ನೋ ಹುಡುಗಿರ್ ಇದರಲ್ಲಿ ಕಲಶ ಪೂಜೆ ಎಲ್ಲ ಮಾಡಿಸ್ತಾರೆ. ಎಲ್ಲ ಪಾಸಿಟಿವೇ ಇರುತ್ತೆ. ಇಲ್ಲಿ ಬಂದು ಅಮ್ಮನವ್ರ ಹತ್ರ ನಾವು ಒಂದೆರಡು 2 ನಿಮಿಷ ನಿಂತ್ಕೊಂಡು ಎಲ್ಲ ಬಿಟ್ಟು ಧ್ಯಾನ ಮಾಡಿ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ವಿ ಕ್ಯಾನ್ ಫೀಲ್ ದಟ್ ಪಾಸಿಟಿವ್ ವೈಬ್ಸ್. ವೀಕ್ಷಕರೇ, ಪಾರ್ವತಿ ಸ್ವರೂಪಿಣಿಯಾದಂತಹ ಕನ್ಯಕಾ ಪರಮೇಶ್ವರಿ ಈ ದಿನ ಅಗ್ನಿ ಪ್ರವೇಶವನ್ನ ಮಾಡಿ ವಿಶ್ವರೂಪಿಯಾಗಿ ಎಲ್ಲರಿಗೂ ಸದ್ಮಂಗಳವಾಗಲಿ, ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಅಗ್ನಿ ಪ್ರವೇಶ ಮಾಡಿದಂತಹ ದಿನದ ವಿಶೇಷವಾಗಿ ದೇವಸ್ಥಾನದಲ್ಲಿ ಹಲವಾರು ವಿಶೇಷವಾದಂತಹ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಅದರಂತೆ ತಾವು ಕೂಡ ನೋಡಿದ್ರಿ, ಇಲ್ಲಿ ಅರ್ಚಕರಾಗಿರ್ಬೋದು, ಸೆಕ್ರೆಟರಿಗಳಾಗಿರ್ಬೋದು, ಸಾಕಷ್ಟು ಒಳ್ಳೊಳ್ಳೆ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರು. ನಿಮಗೂ ಕೂಡ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.